ಮುಖ್ಯವಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತಂದರೆ ಬಹುಶಃ ತಪ್ಪಾಗಲಾರ್ದು. ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಆಗಸ್ಟ್ 18, 2023 ಇವತ್ತಿಗೆ 2 ವರ್ಷಗಳು. ಕಾರ್ಯನಿರ್ವಾಹಕ ನಿರ್ದೇಶಕರ ಒಂದು ಬೀಳ್ಕೊಡುಗೆ ಸಮಾರಂಭ. ಅದೇ ರೀತಿಯಾಗಿ ಈಗ ತಾನೇ ಕಾರ್ಯನಿರ್ವಾಹಕ ನಿರ್ದೇಶಕರ ಹುದ್ದೆಗೆ ರಿಪೋರ್ಟ್ ಮಾಡಿಕೊಂಡಂತಹ ನಮ್ಮೆಲ್ಲರ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಹೊಸದಾಗಿ ಬಂದಿರತಕ್ಕಂಥ ಶ್ರೀ ಶಿವಸ್ವಾಮಿ ಸರ್ ಅವ್ರಿಗೆ ಸ್ವಾಗತ ಕಾರ್ಯಕ್ರಮ. ಈ ಎರಡನ್ನೂ ಒಟ್ಟಿಗೆ ಸಮ್ಮಿಳಿತವಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಬಳಗ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೇಂದ್ರ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗ ತಾನೇ ಎಲ್ಲ ಗೌರವಾನ್ವಿತ ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಸಂಘದ ಪದಾಧಿಕಾರಿಗಳು ಮುಖಂಡರು ಮತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಈಗ ತಾನೇ ಒಂದು ಚಾರ್ಜನ್ನು ತಗೊಂಡು ಇನ್ನೂ ಒಂದು ಮೇಲ್ಪಂಕ್ತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ವರ್ಷ ಬಂದಿರತಕ್ಕಂಥ ಶಿವಸ್ವಾಮಿಯವರು ಈ ಎಲ್ಲ ವಿಚಾರಗಳನ್ನು ತಾವು ಹೇಳಿದ್ದಾರೆ. ಅಭಿಪ್ರಾಯಗಳನ್ನು ತಮ್ಮ ವ್ಯಕ್ತಿಗತವಾದ ಅಭಿಪ್ರಾಯಗಳನ್ನು ಈ ಒಂದು ವೇದಿಕೆಯಲ್ಲಿ ತಿಳಿಸಿದ್ದಾರೆ. ನಮಗೆ ಇನ್ನೂ ಹೆಚ್ಚು ಜವಾಬ್ದಾರಿಗಳನ್ನು ಸಹ ಆಗ್ತದೆ. ಹೆಚ್ಚು ಜವಾಬ್ದಾರಿಗಳನ್ನು ನಿಮ್ಮ ಮಾತಿನ ಮುಖಾಂತರ ಸರ್ಕಾರದ ಸೇವೆಯಲ್ಲಿ ಹೆಚ್ಚು ಜವಾಬ್ದಾರಿಗಳು ಸಹ ನಿಗದಿಯಾಗಿದೆ ಅಂತ ತಪ್ಪಾಗಲ್ಲ. ಹೃದಯ ಸ್ಪರ್ಶಿ ಪೀಠ ಅಂದ್ರೆ ಕಷ್ಟ. ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಇವತ್ತು ಗೆದ್ದು ಇವತ್ತು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಒಂದು ಕಾರ್ಯವನ್ನ ವಹಿಸಿಕೊಂಡಿದ್ದಾರೆ. ಎಲ್ಲರೂ ಅದೇ ರೀತಿ ಈಗ ತಾನೇ ಕಾರ್ಯವಧಿಯನ್ನ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ರಿಪೋರ್ಟ್ ಮಾಡಿಕೊಂಡಿರ್ತಕ್ಕಂಥ ಶ್ರೀಯುತ ಶಿವಸ್ವಾಮಿ ಬಿ ಅವರಿಗೂ ಕೂಡ ನಮ್ಮ ಕೇಂದ್ರ ಕಚೇರಿಯ ಎಲ್ಲ ಅಧಿಕಾರಿ ವೃಂದದವರಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಹೃದಯ ಸ್ಪರ್ಶಿ ಸ್ವಾಗತವನ್ನ ಮತ್ತು ಅವ್ರಿಗೂ ಕೂಡ ಈ ಒಂದು ಸಂಘದ ಒಂದು ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರನ್ನ ಅತ್ಯಂತ ಅಚ್ಚುಕಟ್ಟಾಗಿ ಗುರಿಗಳಡೆಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈಗ ತಾನೇ ಅದರ ಗಳಿಗೆಗಳಲ್ಲಿ ಒಂದಾಗಲಿದೆ. ಪೇಟ ಅಂದರೆ ಕಷ್ಟ ಸಾಹೇಬ್ರಿಗೆ. ಶ್ರೀಯುತ ರಾಜ್ಕುಮಾರ್ ಸರ್ ಅವರಿಗೆ ಸಂಘದ ಪದಾಧಿಕಾರಿಗಳು ಇತರ ಪದಾಧಿಕಾರಿಗಳಿಂದ ಸರ್ ಅವರಿಗೆ ಆತ್ಮೀಯ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕ ಬೀಳ್ಕೊಡುಗೆಯನ್ನು ಅರ್ಪಿಸಿದ್ದಾರೆ. ಈ ಹೃದಯ ಸ್ಪರ್ಶಿ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಹಾಜರಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಕೇಂದ್ರ ಕಚೇರಿಯಿಂದ ಆತ್ಮೀಯ ಸ್ವಾಗತವನ್ನ ಅರ್ಪಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಾ. ಓಕೆ, ಥ್ಯಾಂಕ್ ಯು ಮಾ. ಕೇಂದ್ರ ಕಚೇರಿಯ ನಮ್ಮ ಎಲ್ಲ ಇತರ ಸಿಬ್ಬಂದಿ ವರ್ಗವನ್ನು ಕೂಡ ಸರ್ ಅವರನ್ನ ಸರ್ ಹೇಳಿ ಸರ್.
ಲಕ್ಷ್ಮೀಪತಿ ಆರ್ಯನ್ ಅಂತಬಿಟ್ಟು ಯೋಜನಾಧಿಕಾರಿಗಳು ಆಡಳಿತ ಕ್ರೈಸ್. ಸೊ ಇವತ್ತು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾಂತರಾಜ್ ಸರ್ ಅವರು 2 ವರ್ಷಗಳ ಕಾಲ ಈ ಒಂದು ಕ್ರೈಸನ್ನು ನಡೆಸ್ಕೊಟ್ಟು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಜೊತೆಗೆ ನಾವು ಇವತ್ತು ನೂತನವಾಗಿ ರಿಪೋರ್ಟ್ ಮಾಡಿಕೊಂಡಿರ್ತಕ್ಕಂಥ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಶಿವಸ್ವಾಮಿ ಬಿ ಅವರವರು ಇವತ್ತು ಸ್ವಾಗತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ. ಈ ಎರಡೂ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾವೆಲ್ಲರೂ ಕೂಡ ಇವತ್ತು ನಡೆಸ್ಕೊಟ್ಟಿದ್ದೀವಿ. ಇದೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಆತ್ಮೀಯ ಹೃದಯ ಸ್ಪರ್ಶಿ ಒಂದು ಏನೋ ಒಂದು ಕಾರ್ಯಕ್ರಮ ಅಂತಂದರೆ ಬಹುಶಃ ತಪ್ಪಾಗಲಾರ್ದು. ಯಾಕಪ್ಪ ಅಂತಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರ ಒಂದು ಕಾರ್ಯವೈಖರಿ ಹೆಂಗೆ ಇರುತ್ತೆ ಅಂತಂದರೆ ತುಂಬ ಪ್ರೆಷರ್ ಆಗಿರ್ತಕ್ಕಂಥ ಒತ್ತಡಗಳು ಇರ್ತಕ್ಕಂಥ ಒಂದು ಕಾರ್ಯವೈಖರಿ ಅದು. ಸೊ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಾಧನೆಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಮಾನ್ಯ ಕಾಂತರಾಜ್ ಸರ್ ಅವರು, ಹಿಂದಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥವ್ರು. ಸೊ ಅದು ನಮಗೆಲ್ರಿಗೂ ಕೂಡ ತುಂಬ ಆತ್ಮೀಯವಾಗಿರ್ತಕ್ಕಂಥ ಒಂದು ಘಟನೆ ಆಗಿದೆ. ಇದು ಒಂದು ಗಳಿಗೆ ಆಗಿದೆ ಅಂತಂದರೆ ಬಹುಶಃ ತಪ್ಪಾಗಲ್ಲದು. ಇವತ್ತು ಅವ್ರನ್ನ ಬೀಳ್ಕೊಡ್ತಾ ಇರೋದು ಕೇವಲ ನಾಯಕತ್ವವನ್ನು ನಾವು ಬೀಳ್ಕೊಡ್ತಾ ಇದ್ದೀವಿ ಅನ್ನೋದಲ್ಲ ಮುಖ್ಯ. ಅವರ ಒಂದು ನಾಯಕತ್ವ ನಮ್ಮಲ್ಲಿ ಯಾವ ರೀತಿ ಒಂದು ಅಚ್ಚೊಳೆಯದಾಗಿರ್ತಕ್ಕಂಥ ಒಂದು ಹೃದಯ ಸ್ಪರ್ಶಿ ಒಂದು ಸಾಂತ್ವನವನ್ನು ಅಥವಾ ಒಂದು ಗಳಿಗೆಯನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದೆ. ಅಷ್ಟು ಅಚ್ಚುಕಟ್ಟಾಗಿ ಯಾರನ್ನೂ ಕೂಡ ಅವರು ನೋಯಿಸದೆ ಈ ಒಂದು ಅಧಿಕಾರವನ್ನು ಮತ್ತು ಆಡಳಿತವನ್ನು ನಡೆಸಿ ನಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅವರು ಈ ಒಂದು ಸಂಘವನ್ನು ಮುನ್ನಡೆಸಿದ್ದಾರೆ. ಅದಕ್ಕೆ ಸಾಧನೆಗಳ ಒಂದು ಮಹಾಪೂರನೇ ಒಂದು ನಮ್ಮ ಕಣ್ಮುಂದೆ ಇದೆ. ಸುಮಾರು 1999ರಿಂದ 2026ವರೆಗೂ ಅನೇಕ ಕಾರ್ಯನಿರ್ವಾಹಕ ನಿರ್ದೇಶಕರು ಈ ಒಂದು ಸಂಘವನ್ನು ಮುನ್ನಡೆಸಿದ್ದಾರೆ. ಅದರಲ್ಲಿ ಕೆಲವು ಅಧಿಕಾರಿಗಳು ಕಾರ್ಯನಿರ್ವಾಹಕ ನಿರ್ದೇಶಕರು ನಮ್ಮ ಮನಸ್ಸಲ್ಲಿ ಉಳಿದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಕಾಂತರಾಜ್ ಸರ್ ಅವರು ಸುವರ್ಣಾಕ್ಷರಗಳಲ್ಲಿ ಅವರ ಹೆಸರು ನಮ್ಮೆಲ್ರಿಗೂ ನಿರಂತರವಾಗಿ ಕಾಡ್ತಾ ಇರುತ್ತೆ. ಅಚ್ಚಳಿಯದೆ ನಮ್ಮ ಒಂದು ಸಂಘಕ್ಕೆ ಆ ಒಂದು ಹೆಸರು ನಿಲ್ತ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಂತರಾಜ್ ಸರ್ ಅವರು ನಮ್ಮೆಲ್ಲರ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ಅವರ ಒಂದು ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ ಮತ್ತು ಆಶಿಸ್ತೀವಿ ಕೂಡ. ಇನ್ನೊಂದ್ಸಲಿ ಹೇಳಿ ಸರ್ ತಮ್ಮ ಪೂರ್ತಿ ಹೆಸರು. ಲಕ್ಷ್ಮೀಪತಿ ಆರ್ಯನ್, ಯೋಜನಾಧಿಕಾರಿಗಳು ಆಡಳಿತ.